ನಮಸ್ಕಾರ ವೀಕ್ಷಕರೇ. ಲ್ಯಾಂಡ್ ಅಕ್ವಿಸಿಷನ್ ಬಗ್ಗೆ ತುಂಬ ಜನ ಕೆಲವು ಡೌಟ್ಗಳನ್ನ ಕೇಳ್ತಾ ಇದ್ರು. BDL ಎಲ್ಲ ಕಡೆ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೋತಾ ಇದೆ. ಯಾವ ಒಂದು ರೀತಿಯಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಆಗುತ್ತೆ, ಇದರಿಂದ ಪರಿಹಾರ ಹೇಗೆ ಸಿಗುತ್ತೆ, ಇದು ಯಾವ ಲ್ಯಾಂಡನ್ನು ಅಕ್ವೈರ್ ಮಾಡ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಿ ಅಂತೇಳಿ ತುಂಬ ಜನ ಮೇಲ್ ಮಾಡ್ತಾ ಇದ್ರು. ಅದಕ್ಕಾಗಿ ಈ ವಿಡಿಯೋನ ಮಾಡಲಾಗಿದೆ. ಮೊದಲನೇದಾಗಿ ಲ್ಯಾಂಡ್ ಅಕ್ವಿಸಿಷನ್ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ಇದರಲ್ಲಿರೋ ಪರಿಹಾರಗಳೇನು, ಯಾವ ರೀತಿ ಒಂದು ಭೂಮಿಯನ್ನು ಈ ಲ್ಯಾಂಡ್ ಅಕ್ವಿಸಿಷನ್ಗೆ ಬಳಸಲಾಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ 1894 ಇತ್ತು. ನಂತರ ಇದು ತಿದ್ದುಪಡಿಯಾಗಿ 2013ರಲ್ಲಿ ಲ್ಯಾಂಡ್ ಅಕ್ವಿಸಿಷನ್ನಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಲಾಯಿತು. ಮೊದಲನೇದಾಗಿ ಲ್ಯಾಂಡ್ ಅಕ್ವಿಸಿಷನ್ ಎರಡು ರೀತಿಯಲ್ಲಿರುತ್ತೆ. ಒಂದು ಸಾರ್ವಜನಿಕ ಹಿತಾಸಕ್ತಿಯಿಂದ ಸರ್ಕಾರ ವಶಪಡಿಸ್ಕೊಳ್ಳೋದು, ಅಥವಾ ಕೆಲವೊಂದು ಸಂದರ್ಭದಲ್ಲಿ ಪ್ರೈವೇಟ್ ಅಕ್ವಿಸಿಷನ್ ಕೂಡ ನಡೆಯುತ್ತೆ. ಸಾಮಾನ್ಯವಾಗಿ ಸಾರ್ವಜನಿಕವಾಗಿ ಯಾವುದೇ ಒಂದು ರಸ್ತೆಗಳನ್ನ ಮಾಡಬೇಕಾದ್ರೆ, ಆಸ್ಪತ್ರೆಗಳು, ಲೇಔಟ್ಗಳನ್ನ ನಿರ್ಮಾಣ ಮಾಡಬೇಕಾದ್ರೆ, ರೈಲ್ವೆಗಾಗಿರ್ಬೋದು ಅಥವಾ ಬಸ್ ಮಾರ್ಗಗಳನ್ನು ನಿರ್ಮಾಣ ಮಾಡಲಿಕ್ಕಾಗಿರ್ಬೋದು, ಈ ರೀತಿಯಾಗಿ ಸರ್ಕಾರ ಒಂದು ಜಾಗವನ್ನು ಅಗತ್ಯವಾಗಿ ಬೇಕೇ ಬೇಕು ಅಂತ ಸಂದರ್ಭದಲ್ಲಿ ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ನಾವು ಲ್ಯಾಂಡ್ ಅಕ್ವಿಸಿಷನ್ ಅಂತ ಕರಿತೀವಿ. ಈ ಲ್ಯಾಂಡ್ ಅಕ್ವಿಸಿಷನ್ ಮಾಡಬೇಕಾದ್ರೆ ಸರ್ಕಾರ ಸಂಪೂರ್ಣವಾಗಿ ಯೋಚನೆ ಮಾಡಿ ಒಂದು ಪ್ಲ್ಯಾನನ್ನು ಮಾಡಿ, ಅದು ಜಾಗ ಬಿಟ್ಟು ಬೇರೆ ಜಾಗ ಇಲ್ಲ ಅಂದಾಗ ಆ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊಳ್ಳೋದಕ್ಕೆ ಮುಂದಾಗುತ್ತೆ. ಯಾವುದೇ ಒಂದು ಲ್ಯಾಂಡ್ ಅಕ್ವಿಸಿಷನ್ ಮಾಡೋದಕ್ಕೆ ಮುಂಚೆ RTCನಲ್ಲಿ ಯಾರು ಮೂಲ ಮಾಲೀಕರು ಇರ್ತಾರೆ ಅವ್ರಿಗೆ ಒಂದು ನೋಟಿಸನ್ನು ಕೊಡಲಾಗುತ್ತೆ. ನೋಟಿಸನ್ನು ಕೊಟ್ಟು ಅವರಿಗೆ ಈ ರೀತಿಯಾದ ಲ್ಯಾಂಡನ್ನು ಅಕ್ವೈರ್ ಮಾಡ್ಕೋತಾ ಇದ್ದೀವಿ, ಇದಕ್ಕೆ ನಿಮಗೆ ಇಷ್ಟು ಪರಿಹಾರವನ್ನು ಕೊಡ್ತಾ ಇದ್ದೀವಿ ಅಂತೇಳಿ ತಿಳಿಸಲಾಗುತ್ತೆ. ಆ ಒಂದು ನೋಟಿಸ್ಗೆ ಅವರಿಂದ ರಿಪ್ಲೈಯನ್ನು ಕೂಡ ಕೇಳಲಾಗುತ್ತೆ. ಒಂದ್ಸಲ ಕೆಲವು ಮಾಲೀಕರು ಇದಕ್ಕೆ ಯಾವುದೇ ತಕರಾರನ್ನು ಮಾಡೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಮಾಲೀಕರು ತಕರಾರನ್ನು ಮಾಡ್ತಾರೆ. ಯಾವುದೇ ರೀತಿಯಲ್ಲೂ ಕೂಡ ಈ ಒಂದು ಅಕ್ವಿಸಿಷನ್ಗೆ ಲ್ಯಾಂಡ್ ಕೊಡಲ್ಲ ಅಂತೇಳಿ ಹೋರಾಟಗಳನ್ನ ಮಾಡ್ತಾರೆ. ಸರ್ಕಾರ ಸಾರ್ವಜನಿಕ ಉದ್ದೇಶಕ್ಕಾಗಿ ಯಾವುದೇ ಒಂದು ಸ್ವಾಧೀನವನ್ನು ಮಾಡ್ಕೋಬೇಕಾದಾಗ ಯಾವುದೇ ಮಾಲೀಕರ ಒಪ್ಪಿಗೆಯನ್ನು ಇದು ಕೇಳೋವಂಥ ಅವಶ್ಯಕತೆ ಇರೋದಿಲ್ಲ. ಯಾರು ಕೂಡ ಇದಕ್ಕೆ ಅಪೋಸ್ ಮಾಡಿದ್ರೂ ಕೂಡ ಅವರು ಅದನ್ನು ನಿರಾಕರಿಸಿ ಅವರು ಒಂದು ಅಕ್ವಿಸಿಷನ್ನ ಮಾಡ್ಕೋಬೋದಾಗಿರುತ್ತೆ. ಅದಕ್ಕೆ ಪರಿಹಾರವನ್ನು ಕೂಡ ಖಂಡಿತವಾಗ್ಲೂ ಕೊಡ್ತಾರೆ. ಯಾವುದೇ ಒಂದು ಪರಿಹಾರನ ಕೊಡಬೇಕಾದ್ರೆ ಅದನ್ನು ಯಾವ ರೀತಿಯಲ್ಲಿ ಅವರು ಪರಿಗಣಿಸ್ತಾರೆ ಅಂದರೆ, ಆ ಒಂದು ಜಾಗದಲ್ಲಿ ಯಾವೆಲ್ಲ ರೀತಿಯಾದ ಸಂಪನ್ಮೂಲಗಳಿದೆ, ಅಂದರೆ ಬೆಳೆಗಳನ್ನ ಬೆಳೆದಿದ್ದಾರಾ, ಅಥವಾ ಮನೆಗಳಿದೆಯಾ, ಅಂಗಡಿಗಳಿದೆಯಾ, ಅಂದರೆ ಕಮರ್ಷಿಯಲ್ ಪ್ರಾಪರ್ಟಿಗಳ, ರೆಸಿಡೆನ್ಷಿಯಲ್ ಪ್ರಾಪರ್ಟಿನ, ಅಥವಾ ಅಲ್ಲೊಂದು ಅಗ್ರಿಕಲ್ಚರ್ ಲ್ಯಾಂಡ, ಅಲ್ಲಿ ಬೆಳೆ ಬೆಳೀತಾ ಇದ್ದಾರಾ, ಅಥವಾ ಬಂಜರು ಭೂಮಿನ, ಅಥವಾ ಯಾವುದೇ ಒಂದು ಮರಗಳಿದಾವ, ಪ್ರತಿಯೊಂದನ್ನು ಕೂಡ ನೋಡಿ ಅದಕ್ಕೆ ತಕ್ಕಂಥ ಬೆಲೆಯನ್ನು ಅವರು ನಿಗದಿ ಮಾಡಿ ಕೊಡ್ತಾರೆ. ಅದಕ್ಕೆ ಅಗತ್ಯ ದಾಖಲೆಗಳನ್ನ ಕೊಟ್ಟು, ಅಂದರೆ ಮಾಲೀಕತ್ವದ ದಾಖಲೆಗಳನ್ನ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಅವರು ಪರಿಹಾರನ ಪಡಿಬಹುದು. ಕೆಲವೊಂದು ಕೇಸ್ಗಳಿರುತ್ತೆ. ಯಾಕೆಂದರೆ ಒಂದು ಪ್ರಾಪರ್ಟಿ ಅಂದಾಗ ಅಲ್ಲಿ ನೂರಾರು ಸಮಸ್ಯೆಗಳಿರುತ್ತೆ, ಕೆಲವು ಕೇಸ್ಗಳು ನಡೀತಾ ಇರುತ್ತೆ, ಅಥವಾ ಮಾಲೀಕರು ಯಾರು ಅನ್ನೋ ವಿಚಾರವಾಗಿ ಗೊಂದಲ ನಿರ್ಮಾಣ ಆಗ್ಬೋದು ಪರಿಹಾರ ಪಡೆಯೋ ಸಂದರ್ಭದಲ್ಲಿ. ಅಂಥ ಸಂದರ್ಭದಲ್ಲಿ ಅವರು ಕೋರ್ಟ್ಗೆ ಒಂದು ಅಮೌಂಟನ್ನು ಡೆಪಾಸಿಟ್ ಮಾಡ್ತಾರೆ. ಈ ಒಂದು ವ್ಯಾಜ್ಯಗಳು ಪರಿಹಾರ ಆದ ನಂತರ ಆ ಒಂದು ಹಣ ಯಾರು ಮಾಲೀಕರು ಇರ್ತಾರೆ ಅವ್ರಿಗೆ ಹಂಚಲ್ಪಡುತ್ತೆ. ಅಂದರೆ ಅವರು ಒಬ್ಬರೇ ಮಾಲೀಕರಾಗಿರ್ಬೋದು, ಅಥವಾ ಅದು ಪಾರ್ಟಿಷನ್ ಆಗಾದರೂ ಕೂಡ ಅವರು ಅದನ್ನು ತಗೋಬೋದಾಗಿರುತ್ತೆ. ಈ ಒಂದು ಪರಿಹಾರ ನೀಡೋದಕ್ಕೆ ಮುಂಚೆ ಆ ಒಂದು ಪ್ರಾಪರ್ಟಿ ಸಂಪೂರ್ಣ ಸ್ವಾಧೀನ ಪಡಿಸ್ಕೊಳ್ಳಲಾಗಿದೆ ಅಂತ ಒಂದು ಅವಾರ್ಡನ್ನು ಮಾಡ್ತಾರೆ. ನಂತರ ಆ ಒಂದು ಪರಿಹಾರವನ್ನು ಬಿಡುಗಡೆ ಮಾಡ್ತಾರೆ. ಕೆಲವೊಂದು ಸಲ ಈ ಒಂದು ಉದ್ದೇಶಕ್ಕಾಗಿ ಆ ಭೂಮಿಯನ್ನು ಅಕ್ವೈರ್ ಮಾಡ್ಕೊಂಡಿರ್ತಾರೆ. ಆದರೆ ಯಾವುದೋ ಒಂದು ಕಾರಣದಿಂದ ಉದ್ದೇಶ ಅಲ್ಲಿ ಈಡೇರೋದಿಲ್ಲ, ಅಥವಾ ಆ ಒಂದು ಲ್ಯಾಂಡಲ್ಲಿ ಆ ಒಂದು ಪ್ರಾಜೆಕ್ಟ್ ಮಾಡಲಿಕ್ಕೆ ಆಗೋದೇ ಇದ್ದ ಸಂದರ್ಭದಲ್ಲಿ ಆ ಭೂಮಿಯನ್ನು ಹಿಂದಕ್ಕೆ ಕೂಡ ಪಡಿಬೋದಾಗಿರುತ್ತೆ. ಯಾವುದೇ ಒಂದು ಪರಿಹಾರನ ಪಡೆದೇ ಇರೋ ಸಂದರ್ಭದಲ್ಲಿ ಆ ಭೂಮಿಯ ಮೇಲೆ ತಕರಾರುಗಳಿದ್ದ ಸಂದರ್ಭದಲ್ಲಿ ಅದನ್ನು ಹಿಂದಕ್ಕೆ ಕೂಡ ಪಡಿಬೋದಾಗಿರುತ್ತೆ. ಸರ್ಕಾರ ಒಂದು ಪ್ರಾಜೆಕ್ಟ್ನ ಕ್ಯಾನ್ಸಲ್ ಮಾಡೋಂಥ ಸಂದರ್ಭದಲ್ಲಿ ಯಾವುದೇ ಒಂದು ಲ್ಯಾಂಡನ್ನು ಸರ್ಕಾರ ಸ್ವಾಧೀನ ಪಡ್ಕೋತಾ ಇದೆ, ಅದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದಾಗ ಅಲ್ಲಿ ಯಾವುದೇ ರೀತಿಯಾದ ಒಪ್ಪಿಗೆಯನ್ನು ಪಡೆಯುವಂಥದ್ದು ಮಾಲೀಕರಿಂದ ಅಗತ್ಯ ಇರೋದಿಲ್ಲ. ಅದೇ ಒಂದು ಪ್ರೈವೇಟ್ ಅಕ್ವಿಸಿಷನ್ ಆಗಿದ್ದಾಗ, ಒಂದು ಪ್ರೈವೇಟಾಗಿ ಒಂದು ಆಸ್ಪತ್ರೆನ ಕಟ್ಟಬೇಕು, ಶಾಲೆ, ಫ್ಯಾಕ್ಟ್ರಿಗಳು, ಕಂಪ್ನಿಗಳು, ಅಥವಾ ಯಾವುದೇ ಒಂದು ಪ್ರೈವೇಟ್ ಉದ್ದೇಶಗಳಿಂದಾಗಿ ಒಂದು ಅಕ್ವಿಸಿಷನ್ನ ಮಾಡ್ಕೋತಾ ಇದ್ದಾರೆ ಅಂದಾಗ, ಆ ಒಂದು ಜಾಗ ಬೇಕು ಅಂದಾಗ ಕೆಲವೊಂದು ಗ್ಯಾಸ್ ಕಂಪನಿಗಳಾಗಿರ್ಬೋದು, ಈ ರೀತಿಯಾಗಿ ದೊಡ್ಡ ದೊಡ್ಡ ಕಂಪನಿಗಳನ್ನ ಮಾಡುವಂಥ ಸಂದರ್ಭದಲ್ಲಿ ಜಾಗ ಬೇಕಿರುತ್ತೆ. ನೂರಾರು ಎಕರೆ, ಸಾವಿರಾರು ಎಕರೆ. ಅಂಥ ಸಂದರ್ಭದಲ್ಲಿ 80% ಅಷ್ಟು ಜನ, ಅಂದರೆ ಮಾಲೀಕರ ಒಪ್ಪಿಗೆಯನ್ನು ಪಡ್ಕೊಳ್ಳೇಬೇಕಾಗುತ್ತೆ. 80% ಅಷ್ಟು ಜನ ಒಪ್ಪಿಗೆಯನ್ನು ನೀಡಿದ್ದಾಗ ಮಾತ್ರ ಅವರು ಒಂದು ಕಾರ್ಯವನ್ನು ಮಾಡ್ಬೋದಾಗಿರುತ್ತೆ. ಅದೇ ರೀತಿ ಕೆಲವೊಂದು ಸಲ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ಎರಡೂ ಸೇರಿ ಒಂದು ಪ್ರಾಜೆಕ್ಟನ್ನು ಮಾಡ್ತಾ ಇರುತ್ತೆ. ಅಂಥ ಸಂದರ್ಭಗಳಲ್ಲಿ 70% ಅಷ್ಟು ಒಪ್ಪಿಗೆಯನ್ನು ಪಡಿಬೇಕಾಗುತ್ತೆ. ಯಾವುದೇ ಒಂದು ಕಂಪನಿಗಳಾಗಿರ್ಬೋದು, ಖಾಸಗಿಯವರು ಮತ್ತು ಸರ್ಕಾರ ಎರಡೂ ಸೇರಿ ಒಂದು ಪ್ರಾಜೆಕ್ಟನ್ನು ಮಾಡ್ತಾ ಇದೆ ಅಂತ ಅಂದಾಗ ಅಲ್ಲಿ 70% ಅಷ್ಟು ಒಪ್ಪಿಗೆ ಬೇಕಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಅವರು ಸಂಪೂರ್ಣವಾಗಿ 70% ಜನ ಒಪ್ಕೊಂಡಾಗ, 70% ಮಾಲೀಕರು ಒಪ್ಕೊಂಡಾಗ ಮಾತ್ರ ಒಂದು ಸ್ವಾಧೀನವನ್ನು ಮಾಡ್ಬೋದಾಗಿರುತ್ತೆ.
ಮುಂಚೆ 1894 ಕೆಲವೊಂದು ದೋಷಗಳಿತ್ತು. ಲ್ಯಾಂಡ್ ಅಕ್ವಿಸಿಷನ್ನ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಪುನರ್ವಸತಿಯನ್ನು ನೀಡ್ತಾ ಇರಲಿಲ್ಲ ಮತ್ತು ಭೂಮಾಲೀಕರಿಗೆ ಯಾವುದೇ ಮಹತ್ವವನ್ನು ನೀಡ್ತಾ ಇರಲಿಲ್ಲ ಮತ್ತು ಒಂದು ಬೆಲೆ ಏನಿತ್ತು, ಪರಿಹಾರದ ಬೆಲೆ ತೀರಾ ಕಡಿಮೆ ಇರ್ತಾ ಇತ್ತು. ಅದೇ ಈ ಒಂದು 2013 ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ನ ಪ್ರಕಾರ ಇಲ್ಲಿ ಪುನರ್ವಸತಿಯನ್ನು ಸೌಲಭ್ಯವನ್ನು ನೀಡಲಾಗುತ್ತೆ. ಅಂದರೆ ಯಾರೆಲ್ಲ ಭೂಮಿಯನ್ನು ಕಳ್ಕೊಂಡಿರ್ತಾರೆ ಅವ್ರಿಗೆ ಸೈಟ್ಗಳನ್ನ ನೀಡುವಂಥದ್ದು, ಮನೆಗಳನ್ನ ನೀಡುವಂಥದ್ದು, ಈ ರೀತಿಯಾಗಿ ವಸತಿ ಸೌಲಭ್ಯ ಕೂಡ ಇರುತ್ತೆ. ಯಾವುದೇ ಒಂದು ವ್ಯಾಜ್ಯ ಇದ್ದರೆ ಅದನ್ನು ನ್ಯಾಯಾಲಯದ ಮುಖಾಂತರ ಪರಿಹಾರ ಮಾಡಿಕೊಂಡು ನಂತರ ಈ ಒಂದು ಅನುಕೂಲಗಳನ್ನ ಪಡ್ಕೋಬೋದಾಗಿರುತ್ತೆ. ಮಾಲೀಕರು ಒಬ್ಬರಿಂದ ಒಬ್ಬರಿಗೆ ಸೇಲ್ ಮಾಡಿರ್ತಾರೆ, ಯಾರು ಮಾಲೀಕರಿರ್ತಾರೆ ಅನ್ನೋದು ಗೊತ್ತಿರೋದಿಲ್ಲ, ಅಥವಾ ಯಾವುದೋ ಒಂದು ಅಗ್ರಿಮೆಂಟ್ಗಳಾಗಿರುತ್ತೆ, ಅದು ಸೇಲ್ ಡೀಡ್ ಆಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ರೆವಿನ್ಯೂ ರೆಕಾರ್ಡ್ಸಲ್ಲಿ ಯಾರು ಮೂಲ ಮಾಲೀಕರು ಇರ್ತಾರೆ ಅವ್ರಿಗೆ ಈ ಒಂದು ಪರಿಹಾರನ ನೀಡ್ತಾರೆ. ಇದು ತಿಳಿದಂಥ ಸಂದರ್ಭದಲ್ಲಿ ನೋಟಿಸನ್ನು ಕೊಟ್ಟಿರೋಂಥ ಸಂದರ್ಭದಲ್ಲಿ ಯಾರು ಪ್ರೆಸೆಂಟ್ ಮಾಲೀಕರು ಇರ್ತಾರೆ ಅಥವಾ ಅಗ್ರಿಮೆಂಟ್ ಹೋಲ್ಡರ್ಸ್ ಇರ್ತಾರೆ ಅವರು ಒಂದು ಅಬ್ಜೆಕ್ಷನ್ನ ಹಾಕೋಬೇಕಾಗುತ್ತೆ. ಅಬ್ಜೆಕ್ಷನ್ನ ಹಾಕ್ಕೊಂಡು ನ್ಯಾಯಾಲಯದ ಮುಖಾಂತರ ಅವರು ಕೂಡ ಪರಿಹಾರವನ್ನು ಪಡ್ಕೋಬೋದಾಗಿರುತ್ತೆ ಈ ಮೂಲ ಮಾಲೀಕರಿಂದ. ಮತ್ತೆ ಅಕ್ವಸಿಷನ್ ಆಗುತ್ತೆ ಅಂತ ನೋಟಿಸ್ ಕೊಟ್ಟ ನಂತರ ಆಗಿರ್ಬೋದು, ಅಥವಾ ಅಕ್ವಸಿಷನ್ ಆಗಿ ಅದಕ್ಕೆ ಪರಿಹಾರವನ್ನು ನೀಡಿ ಯಾವುದೇ ಒಂದು ಇನ್ನೂ ಕಾರ್ಯಗಳು ಅಲ್ಲಿ ಯಾವುದೇ ಒಂದು ಪ್ರಾಜೆಕ್ಟ್ ಇನ್ನೂ ಅಲ್ಲಿ ಸ್ಟಾರ್ಟ್ ಮಾಡಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಕೆಲವು ಓನರ್ಸ್ಗಳು ಆ ಪ್ರಾಪರ್ಟಿಗಳನ್ನ ಮಾರಾಟ ಮಾಡೋವಂಥದ್ದು, ಅಥವಾ ಫಸ್ಟು ನೋಟಿಸ್ ಕೊಟ್ಟ ನಂತರ ಅವರು ಅವಾರ್ಡ್ ಮಾಡೋದಕ್ಕಿಂತ ಮುಂಚೆ ಆ ವಾಸ್ತಿ ಎಲ್ಲ ಮಾಲೀಕರ ಹೆಸರಲ್ಲೇ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅವರು ಮಾರಾಟ ಮಾಡಿದರೂ ಕೂಡ ಮೂಲ ಮಾಲೀಕರಿಗೆ ಇಲ್ಲಿ ಒಂದು ಪರಿಹಾರ ಹೋಗುವಂಥದ್ದು. ಆ ನಂತರ ಯಾರೆಲ್ಲ ಖರೀದಿ ಮಾಡಿರ್ತೀರೋ ಅವ್ರಿಗೆಲ್ಲ ಇದರಿಂದ ತೊಂದರೆ ಆಗುತ್ತೆ. ಅದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂದರೆ, ನೀವು ಯಾವುದೇ ಒಂದು ಪ್ರಾಪರ್ಟಿನ ತಗೋಬೇಕಾದಾಗ ಲೋಕಲ್ ಅಥಾರಿಟಿ ಅಥವಾ BDA ಏನಿರುತ್ತೆ ಅದರಿಂದ NOCನ ತಗೋಬೇಕಾಗುತ್ತೆ. ಇದರಿಂದ ನಿಮ್ಗೆ ಯಾವುದೇ ರೀತಿ ಸಮಸ್ಯೆನೂ ಆಗೋದಿಲ್ಲ. ಈ ಒಂದು ಪರಿಹಾರನ ಯಾವ ರೀತಿಯಲ್ಲಿ ಕೊಡ್ತಾರೆ, ಎಷ್ಟು ಪಟ್ಟು ಕೊಡ್ತಾರೆ ಅಂದರೆ, ಯಾವುದೇ ಒಂದು ಪರಿಹಾರವನ್ನು ನೀಡಬೇಕಾದ್ರೆ ಅಲ್ಲಿರೋ ಸಂಪನ್ಮೂಲಗಳ ಮೇಲೇ ಕೊಡೋದು ಅಂತ ಹೇಳಿದ್ದೀನಿ. ಅದೇ ರೀತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಾಗಿದ್ದರೆ ಅಲ್ಲಿ ಒಂದು ವ್ಯಾಲ್ಯೂಯೇಷನ್ ಏನಿರುತ್ತೆ ಅದು ಸ್ವಲ್ಪ ಕಮ್ಮಿ ಇರುತ್ತೆ. ಅದರಿಂದ 4 ಪಟ್ಟು ಅಲ್ಲಿರೋ ವ್ಯಾಲ್ಯೂಯೇಷನ್ ಮೇಲೆ 4 ಪಟ್ಟು ಪರಿಹಾರವನ್ನು ನೀಡಲಾಗುತ್ತೆ. ಅಂದರೆ ಅಲ್ಲಿರೋ ಬೆಳೆಗಳಾಗಿರ್ಬೋದು, ಮರಗಳಾಗಿರ್ಬೋದು, ಅಥವಾ ಅಲ್ಲಿರೋ ಅಂಥ ಬಂಜರು ಭೂಮಿ ಇದೆಯಾ ಅಥವಾ ಯಾವುದೇ ಒಂದು ಬೆಳೆಗಳನ್ನ ಬೆಳೆದೇ ಇದ್ದಾರಾ ಅನ್ನೋದ್ರ ಮೇಲೆ ಒಂದು ಪರಿಹಾರವನ್ನು ನಿಗದಿ ಮಾಡಲಾಗುತ್ತೆ. ಅದೇ ನಗರ ಪ್ರದೇಶದಲ್ಲಾದರೆ ರೆಸಿಡೆನ್ಷಿಯಲ್ ಪ್ರಾಪರ್ಟಿನ, ಕಮರ್ಷಿಯಲ್ ಪ್ರಾಪರ್ಟಿನ, ಅದು ಎಷ್ಟು ಅದರಿಂದ ಅವ್ರಿಗೆ ಲಾಭ ಇತ್ತು ಅನ್ನೋದ್ರ ಮೇಲೆ ಅವರು 2 ಪಟ್ಟು ಆ ಒಂದು ಬೆಲೆ ಏನಿರುತ್ತೆ, ಪ್ರೆಸೆಂಟ್ ಏನು ಬೆಲೆ ಇರುತ್ತೆ ಅದ್ರ ಮೇಲೆ 2 ಪಟ್ಟು ಪರಿಹಾರವನ್ನು ನೀಡ್ತಾರೆ. ಈ ನೀಡುವಂಥ ಪರಿಹಾರಕ್ಕೆ ಯಾವುದೇ ರೀತಿಯಾದ ತೆರಿಗೆಗಳನ್ನ ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ. ಈ ಒಂದು ಭೂ ಸ್ವಾಧೀನ ಮಾಡ್ಕೋಬೇಕಾದ್ರೆ ಫಸ್ಟು ಯಾವ ರೀತಿಯಾದ ಭೂಮಿನ ಇವರು ಸ್ವಾಧೀನಕ್ಕೆ ಪಡಿಸ್ಕೋತಾರೆ ಅಂದರೆ, ಯಾವುದೇ ಒಂದು ಪ್ರಾಜೆಕ್ಟಲ್ಲಿ ಬರ್ತಾ ಇದೆ ಅಂದಾಗ ಸರ್ಕಾರ ಆಗಿರ್ಬೋದು, ಖಾಸಗಿ ಆಗಿರ್ಬೋದು, ಖಾಲಿ ಜಾಗಗಳನ್ನ ಫಸ್ಟು ನೋಡ್ತಾರೆ. ಯಾವುದೇ ರೀತಿಯಲ್ಲೂ ಕೂಡ ವಸತಿ ನಿವೇಶನಗಳು, ಯಾವುದೇ ರೀತಿ ಮನೆಗಳಾಗಿರ್ಬೋದು, ಬೇರೆ ಯಾವುದೇ ಬೆಳೆಗಳು ಬೆಳೆದೇ ಇರುವಂಥ ಬಂಜರು ಭೂಮಿಗಳು ಆಗಿರ್ಬೋದು, ಅಥವಾ ಯಾವುದು ಉಪಯೋಗಕ್ಕೆ ಬಾರದೇ ಇರುವಂಥ ಭೂಮಿಗಳನ್ನ ಫಸ್ಟು ಸೆಲೆಕ್ಟ್ ಮಾಡ್ತಾರೆ. ಅಂಥ ಭೂಮಿ ಇಲ್ಲದೇ ಇರೋ ಸಂದರ್ಭದಲ್ಲಿ ವರ್ಷಕ್ಕೆ ಒಂದು ಬೆಳೆಯನ್ನು ಬೆಳೆಯುವಂಥ ಜಾಗಗಳನ್ನ ರೆವಿನ್ಯೂ ಸೈಟ್ಗಳಲ್ಲಿ ನೋಡ್ತಾರೆ. ನಗರ ಪ್ರದೇಶಗಳಲ್ಲಾದರೆ ಖಾಲಿ ಜಾಗಗಳಲ್ಲಿ ಹಾಗೆ ಯಾವುದೇ ಬಳಕೆಯನ್ನು ಮಾಡದೆ ಬಿಟ್ಟಿರ್ತಾರೆ, ಅದನ್ನು ನೋಡ್ತಾರೆ. ಯಾವುದೂ ಇಲ್ಲ ಅಂತ ಸಂದರ್ಭದಲ್ಲಿ ಅವ್ರಿಗೆ ಯಾವ ಜಾಗ ಬೇಕಾಗಿರುತ್ತೆ ಅಲ್ಲಿ ಏನೇ ಇದ್ದರೂ ಕೂಡ ಅವರು ಅಕ್ವಸಿಷನ್ನ ಮಾಡ್ಕೋತಾರೆ. ಈ ರೀತಿಯಲ್ಲಿ ಒಂದು ಭೂಮಿಯನ್ನು ಅಕ್ವಸಿಷನ್ ಮಾಡಿಕೊಂಡು ಪರಿಹಾರನ ನೀಡೋದಾಗಿರುತ್ತೆ. ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.